ಇದು ಮೇನ್ ಹೈವೇ, ಜೈಸಲ್ಮೇರ್ ಪೋಖ್ರಾನ್ ಹೈವೇ ಇದು. ಇಲ್ಲಿ ಕಾಣಿಸೋದಲ್ಲ, ಜೈಸಲ್ಮೇರ್ ಪೋಖ್ರಾನ್ ಹೈವೇಯಿಂದ ನೀವು ರೈಟ್ ತೊಗೋಬೇಕು. ರೈಟ್ ತೊಗೊಂಡಿಲ್ಲ ಕಾಲ್ಟೋಲಾಯ್ ಅಂತಂದು ಬರುತ್ತೆ ಪ್ಲೇಸ್. ಈ ಕಾಲ್ಟೋಲಾಯ್ ಸ್ಟ್ರೈಟ್ ಹೋದ್ರೆ ಇಲ್ಲಿ ಇರೋದು ನ್ಯೂಕ್ಲಿಯರ್ ಟೆಸ್ಟ್ ಸೈಟ್ ಇರೋದು, ಇಲ್ಲಿ ಇಂಡಿಯನ್ ನ್ಯೂಕ್ಲಿಯರ್ ಟೆಸ್ಟ್ ಸೈಟ್. ನೀವು ಕೇಳಿರ್ಬೋದು ಸ್ಮೈಲಿಂಗ್ ಬುದ್ಧ ಅಂತಂದು ಒಂದು ಪ್ರಾಜೆಕ್ಟ್ ಮಾಡಿದ್ರು. ಅದು ಯಾವಾಗಂದ್ರೆ 1986ನಾಗ. ಸೊ ಅದು ಇಲ್ಲೇ ಆಗಿದೆ, ಇಲ್ಲೇ ಆಗಿದೆ. ಇಲ್ಲಿ ತನಕ ಯಾವಾಗ 1967 ಐ ಥಿಂಕ್, 67-76 ಅವಾಗಿಂದ ಎಷ್ಟು ನ್ಯೂಕ್ಲಿಯರ್ ಟೆಸ್ಟ್ ಆಗ್ಯಾವಲ್ಲ ಇಲ್ಲೇ ಆಗಿರೋದು. ಸೊ ಆ ಪ್ಲೇಸ್ ನೋಡೋಕೆ ಹೋಗತ್ತೇನೆ, ನೋಡೋಣ, ಲೆಟ್ಸ್ ಗೋ. अच्छा ठीक है सर. ಅಲ್ಲ ಮಾಡಂಗಿಲ್ಲ ಅಂತ ಹೇಳಕತ್ತಾರೆ, ಯಾಕೋ ಗೊತ್ತಿಲ್ಲ ನನಗೆ. ಅಲ್ಲ ಮಾಡ್ಬೇಕು, ಅದಾಗೆ ನಾವೇನೇನು ಮಾಡಕ್ಕೆ ಬಂದೀವಿ, ಇಲ್ಲಿ ಜಸ್ಟ್ ನೋಡ್ತೀವಿ ಹೋಗ್ತೀವಿ ಅಷ್ಟೇ. ಸಿ ಅಲ್ಲ ಮಾಡಿಬಿಡ್ಲಿ, ನೋಡಿ ಹೋಗ್ಬಿಡೋಣ. ಓ ದೋಸ್ತ, ಇಲ್ಲಿ ಪೂರ್ತಿ ಸ್ಯಾಂಡ್ ಐತಿ, ಸ್ಯಾಂಡ್ನಾಗ ಬೈಕ್ ಹೊಡಾತೀನಿ ನಾನು. ಐ ಡೋಂಟ್ ನೋ ಇಸ್ ಇಟ್ ಕ್ಯಾಪ್ಚರಿಂಗ್, ಇಟ್ ಈಸ್ ಕ್ಯಾಪ್ಚರಿಂಗ್. ಭಾಳ ಚಿಕ್ಕ ಹಳ್ಳಿ ಇದೆ ಇಲ್ಲಿ, ಚಿಕ್ಕ ಹಳ್ಳಿ, ರಾಜಸ್ಥಾನದ ಕಾಲ್ಟೋಲಾಯ್ ಅಂತ ಒಂದು ಪ್ಲೇಸ್ ಸರ್. ಕಾಲ್ಟೋಲಾಯಿಂದ ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ಬರುತ್ತೆ ಪ್ಲೇಸ್ ಅದು. भैया इधर टेस्ट साइट किधर है? वो टेस्ट साइट न्यूक्लियर टेस्ट साइट वो रास्ते से जाना होगा, इधर सीधे जाना, इधर रास्ता जाता है, रास्ते से जाना होगा. अच्छा, कहाँ है रास्ता? रास्ता लगभग इधर ही है, थोड़ा पास में. अच्छा सीधे ऐसे रास्ता जाता है. अच्छा. ಇಲ್ಲಿ ಯಾವುದೂ ರೋಡ್ ಇಲ್ಲ, ಸುಮ್ಮನೆ ಅಜಮಾಸ್ ಹೊಡಾತೀನಿ ನಾನು. ಐ ಟು ಟೇಕ್ ಇಟ್ ಲೈಟ್, ಈಸಿ. ಅಂದ್ರೆ ರೇರ್ ವೀಲ್ ಫುಲ್ ಸ್ಕಿಡ್ ಆಗತೈತಿ, ಯಾವ ಕಡೆ ಬೇಕು ಆ ಕಡೆ ಹೋಗತ್ತಿದೆ. ನಾನು ಅದ್ರ ಜೊತೆ ಹೋಗತ್ತೀನಿ. ಜಾಸ್ತಿ ಟ್ರಾಕ್ಷನ್ ಕೊಡಬಾರ್ದು, ಜಾಸ್ತಿ ಬ್ರೇಕ್ ಹೊಡಿಬಾರ್ದು. ಆರಾಮ್ಸೆ. ಎಲ್ಲಿತ್ತು ರೋಡ್? ಇದು ರೋಡ್ ಅನ್ಸುತ್ತೆ. ಐ ಥಿಂಕ್ ದಿಸ್ ಈಸ್ ರೋಡ್. ಎಸ್ ಇಟ್ ಈಸ್. ಇಲ್ಲೆಲ್ಲಿ ಏನೂ ಇಲ್ಲ ಬಿಡುತ್ತೆ. चाचा इधर टेस्ट साइट किधर पड़ेगा? टेस्ट साइट न्यूक्लियर टेस्ट साइट है ना? वो राउंड गोला वाला. यहाँ से 10 किलोमीटर. अच्छा, पूरा अंदर जाना है? पूरा अंदर. इस रास्ते से इसी साइड में. बोर्ड कुछ पड़ेगा? बोर्ड वगैरह कुछ है? कुछ नहीं. दिख रहा है पहाड़ जैसा. अच्छा. ಓ ದೋಸ್ತ, ನೆಕ್ಸ್ಟ್ ಲೆವೆಲ್ ಬ್ಯಾಲೆನ್ಸ್ ಮಾಡತ್ನಿಲ್ಲ ನಾನು. ಬೀಳ್ತೀನಿ ಅನ್ಸುತ್ತೆ. ಡೂಟ್ ಮಜಾ ಬರೋದೈತಿ. तुम कर सकता है दोस्त, ऐसा कुछ. ಬಿಡ್ತೀನಿ.
ಬೈಕ್ ಹೋಗ್ಯಾವ ಅಡ್ಡಾಡವಿಲ್ಲೇ, ಸೊ ಅದಕ್ಕೆ ನಾ ಹೋಗಾತೀನಿ. ಇಂಥ ಪ್ಲೇಸ್ನಾಗ ಒಟ್ಟ ನೀವು ಎಕ್ಸಿಲೇಟರ್ ಮತ್ತು ಬ್ರೇಕ್ ಹಿಡಿಬಾರ್ದು. ಬ್ರೇಕಿಂದ ಕಾಲು ತೆಗ್ದ ಬಿಡ್ರಿ, ಒಟ್ಟ ಬ್ರೇಕ್ ಹಿಡಕ್ಕೆ ಹೋಗ್ಬೇಡ್ರಿ. ಬೈಕ್ ಎಷ್ಟು ಹೋಗತ್ತಲ್ಲ ಅಷ್ಟು ಬಿಟ್ಬಿಡ್ರಿ, ಅದನ್ನು ಹೋಗ್ಲಿ. ಅದು ನೀವು ಎಲ್ಲಿಗೆ ಬ್ರೇಕ್ ಹಿಡಿತೀರಿ, ಎಲ್ಲಿ ಬ್ರೇಕ್ ಹಿಡಿತೀರಲ್ಲ, ಎಲ್ಲಿ ಎಕ್ಸಿಲೇಟರ್ ಜಾಸ್ತಿ ಕೊಡ್ತೀರಲ್ಲ, ಅಲ್ಲಿ ಗಾಡಿ ಪಕ್ಕ ಬೀಳ್ತೈತಿ. ಸೊ ಜಸ್ಟ್ ಗೋ ವಿತ್ ದ ಫ್ಲೋ. ಓ ದೋಸ್ತ, ಒಳಗೆ ಮಾತ್ರ ಡೆನ್ಸ್ ಇದ್ದಂಗೆ ಐತಿ. ದೋಸ್ತ ಓಕೆ, ಗೊತ್ತಾತಲ್ಲ ಹೆಂಗೆ ಮಾಡ್ಬೇಕಂತಂದೆ. ದಿಸ್ ಇಸ್ ಕಾಲ್ಡ್ ಟ್ರಾಕ್ಷನ್ ಕಂಟ್ರೋಲ್. ಓ ಮೈ ಗಾಡ್, ನಂದು ಬ್ಯಾಕ್ ವೀಲ್ ಲಿಟ್ರಲ್ ಹಿಂಗೆ ಆಗತೈತಿ. ಎಲ್ಲೈತೆ ಮರ ಇದೆ ಟೆಸ್ಟ್ ಸೈಟರ? ಏನೂ ಕಾಣತ್ತಿಲ್ಲ ನನಗಂತೂ. ओप्स, यहाँ शायद गलती हो सकता है. ಆ್ಯಕ್ಚುಲಿ ಇದನ್ನು ಸಡನ್ನಾಗಿ ಕಾಣಿಸ್ತದಕ್ಕೆ ನಿಲ್ಸಿದೆ ನಾನು. ಇದು ಬಾರಿ ಹಣ್ಣು ಅಂತಂದ ನಮ್ಮ ಕಡೆ, ಬಿಜಾಪುರ ಕಡೆ ಎಲ್ಲ ಬಾರಿ ಹಣ್ಣು ಅಂತಾರೆ ಇದಕ್ಕೆ. ಸೊ ಜಸ್ಟ್ ಲುಕಿಂಗ್ ಎಟ್, ಆ್ಯಕ್ಚುಲಿ ತಿನ್ಬೋದು ಇದನ್ನು. ಮ್ಯಾಗ ಅಕ್ಕಿ ಎಲ್ಲ ಅದಾವ, ದೊಡ್ಡ ಅಕ್ಕಿ ಎಲ್ಲ ಸಣ್ಣದು. ನಾವು ಸಣ್ಣರಿದ್ದಾಗಿಂದ ಹರ್ಕೊಂಡು ತಿಂತಿದ್ವಿ, ಮಜಾ ಬಂದಿತ್ತು ಅವಾಗ. ಕ್ರೇಜಿ ಇಲ್ಲ? ಓಕೆ, ನಾನು ನ್ಯೂಕ್ಲಿಯರ್ ಟೆಸ್ಟ್ ಸೈಟಿಗೆ ಅದು ಅಲೌ ಮಾಡಿಲ್ಲ ನನಗೆ. ಅಲ್ಲಿ ಒಂದಿಬ್ಬರು ಬಂದ್ರೆ ಅವ್ರು ಹೇಳಿದ್ರು ಇಲ್ಲಿ ಅಲೌ ಮಾಡೋಕೆ, ಇಲ್ಲಿಂದ ನೆಕ್ಸ್ಟ್ ನೀವು ಹೋದ್ರೆ ನಿಮ್ಮ ಮೇಲೆ ಲೀಗಲ್ ಆ್ಯಕ್ಷನ್ ಆಗ್ತೈತಿ, ಹೋಗಬೇಡ್ರಿ ಅಂತಂದು ಹೇಳಿದ್ರು. ಅವರು ಹೋಗಂಗಿಲ್ಲ ಅಂತೀರಿ ವಿಲೇಜರ್ಸ್. ಸೊ ಅದಕ್ಕೆ ಹೋಗಬೇಡ್ರಿ ಅಂತ ಹೇಳಿದ್ರು. ಅದಕ್ಕೆ ನಾನು ಈ ಕಡೆ ವಾಪಸ್ ರಿಟರ್ನ್ ಬಂದುಬಿಟ್ಟೆ. ಸೊ ಇವನ್ ಅದು ನನಗೆ ಕಾಣಿಸಲಿಲ್ಲ. ಆ್ಯಕ್ಚುಲಿ ಸ್ಟ್ರೈಟ್ ಹೋದ್ರೆ ಇಲ್ಲಿಂದ ಒಂದು ಹೋಲ್ ಥರ ಮಾಡ್ಯಾರ, ಒಂಥರ ಅದು ಹೋಲ್ ಥರ ಆಗೈತಿ 1986ನಾಗ ಅದೇನು ಟೆಸ್ಟ್ ಮಾಡಿದ್ರಲ್ಲ. ಸೊ ಇಸ್ ದ ರಿಸಲ್ಟ್ ಆಫ್ ಇಟ್. ಸೊ ಅದು ಟೆಸ್ಟ್ ಮಾಡಿದ್ದ ಒಂದು ಗ್ರೇಟ್ ಥಿಂಗ್ ಆ್ಯಕ್ಚುಲಿ. ಅವಾಗಿಂದ ಇಂಡಿಯಾಗೆ ಒಂದು ಪ್ರೈಡ್ ಬಂತು. ಓಕೆ, ಇಟ್ ಈಸ್ ಆಲ್ಸೋ ನ್ಯೂಕ್ಲಿಯರ್ ಪವರ್ಡ್ ಕಂಟ್ರಿ ಅಂತಂದು. ಅಲ್ಲಿ ಮಟ್ಟ ಏನು ನಮ್ಗೆ ಅಷ್ಟು ಇಂಡಿಯಾಗೆ ಅಷ್ಟು ವ್ಯಾಲ್ಯೂ ಕೊಡ್ತಾ ಇಲ್ಲ ಯಾರು. ಅವಾಗಿಂದ ಇನ್ ದ ಪಾಯಿಂಟ್ ಆಫ್ ಕಂಟ್ರಿ ವೈಸ್ ಇಂಡಿಯಾ ಇಸ್ ಬೀನ್ ಲಿಟಲ್ ಲೆವೆಲ್ಡ್ ಅಪ್. ಸೊ ಅದೊಂದು ಹೇಳ್ಬೋದು. ಸೊ ನಡಿ ಹೋಗೇನು, ಏನು ಮಾಡೋಕ್ಕಾಗಂಗಿಲ್ಲ. ಬಿಕಾಸ್ ಇಟ್ಸ್ ಲೀಗಲಿ ನಾಟ್ ವಿ ಆರ್ ನಾಟ್ ಆ ಥರ ಇದು. ಬಿಂದೋಸ್ತ ಬಿತ್ತ ಗಾಡಿ ಶೇಟ್ ಎತ್ತಬೇಕಲ್ಲ ಮರ ಇದನಿಗೆ. ಎತ್ತುವುದು ಹೆಂಗೆ ಮರ ಏನಿದ್ದಾನೆ ಅನ್ಕೊಂಡಿದ್ದೆ ಬೀಳ್ತೀನಿ ಅಂತಂದ. ಇಟ್ಸ್ ಓಕೆ, ಸ್ವಲ್ಪ ಸ್ಪೀಡ್ ಇದ್ದೆ. ಹೆಂಗಿತ್ತದ ಈ ಹ್ಯಾಂಡಲ್ ಬೆಂಡ್ ಆಗಬಾರ್ದು ಮರೆ, ಲಫಡ ಆಗ್ತದೆ ಹ್ಯಾಂಡಲ್ ಬೆಂಡ್ ಆದ್ರೆ.
ಇಲ್ಲೇನು ಬೆಂಡ್ ಆಗಿಲ್ಲ. ಬಿದ್ದ ಮೇಲೆ ಒಟ್ಟು ಬೈಕ್ ಆನ್ ಆಗತ್ತಿಲ್ಲ, ಯಾಕೆ ಗೊತ್ತಿಲ್ಲ, ಏನಾಗಿರ್ಬೋದು. ಬಿತ್ತು ಎತ್ತಿದ್ನಿ, ಬೈಕಿಗೆ ಸ್ಟಾರ್ಟ್ ಆಗತ್ತಿಲ್ಲ, ಅದು ತೊಗೊಳತ್ತಿಲ್ಲ ಅದು ಕಿಕ್. ಓಕೆ ಸ್ಟಾರ್ಟ್ ಆಯ್ತು ನೋಡ್ರಿ. ಅಟ್ಲೀಸ್ಟ್ ಈಗ ಬೀಳ್ಬಾರ್ದು ಮಾರೆ.